ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ರೋಹಿತ್. ಬಿಜೆಪಿಯಿಂದ ಲಿಂಗಾಯತರಿಗೆ 8 ಟಿಕೆಟ್ ಕೊಟ್ಟಿದ್ದಾರೆ, ಒಕ್ಕಲಿಗರಿಗೆ ಕೇವಲ 2 ಟಿಕೆಟ್ ಅನ್ನೋ ಮಾತು ಕೂಡ ಓಡಾಡ್ತಾ ಇದೆ. ಸದಾನಂದ ಗೌಡರು ಸ್ವಲ್ಪ ಸಮಯ ರಾಜಕೀಯ ಬ್ರೇಕ್ ಅನ್ನ ತೆಗೆದುಕೊಂಡಿದ್ರು. ಈಗ ಮತ್ತೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಚುನಾವಣೆಯಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ರು. ನಮಗೂ ಕೂಡ ಟಿಕೆಟ್ ಸಿಗತ್ತೆ, ನಾನು ಆಕಾಂಕ್ಷಿ ಅನ್ನೋದನ್ನ ನಂಬಿದ್ರು. ಆದ್ರೆ ಹೈಕಮಾಂಡ್ ಏನ್ ಮಾಡ್ತು, ಟಿಕೆಟ್ ಅನ್ನ ಕೊಡ್ಲಿಲ್ಲ. ಅವ್ರಿಗಷ್ಟೇ ಅಲ್ಲ, ಸಾಕಷ್ಟು ಹಿರಿಯ ನಾಯಕರಿಗೂ ಕೂಡ, ಹಾಲಿ ನಾಯಕರಿಗೂ ಕೂಡ, ಸಂಸದರಿಗೂ ಕೂಡ ಕೊಡ್ಲಿಲ್ಲ ಟಿಕೆಟ್. ಹೀಗಾಗಿ ಸದಾನಂದ ಗೌಡರು ಪ್ರತಿ ಮಾತಿನಲ್ಲೂ ಕೂಡ ಬಿಜೆಪಿಯನ್ನ ನಿಷ್ಠುರವಾಗಿ ನೋಡ್ತಾ ಇದ್ದಂತಹ ಮಾತು ಕಾಣಿಸ್ತಾ ಇತ್ತು. ಈಗ ಅಂಥದ್ದೇ ಮತ್ತೊಂದು ಮಾತನ್ನ ಹೇಳಿದ್ದಾರೆ. ಬಿಜೆಪಿಯಿಂದ ಲಿಂಗಾಯತರಿಗೆ 8 ಟಿಕೆಟ್ ಕೊಟ್ಟಿದ್ದಾರೆ, ಆದ್ರೆ ಒಕ್ಕಲಿಗರಿಗೆ ಕೇವಲ 2 ಟಿಕೆಟ್ ಕೊಟ್ಟಿದ್ದಾರೆ. ಬಿಜೆಪಿ ಒಕ್ಕಲಿಗರ ವಿರೋಧಿ ಅಂತ ಸಾರಿ ಹೇಳ್ತಾ ಇದ್ದಾರೆ. ಇದು ಈಗ ಸಾಕಷ್ಟು ಬಾರಿ ಮುಖ್ಯಮಂತ್ರಿಗಳನ್ನ ಮಾಡಿತ್ತು ಪಕ್ಷ, ಸಾಕಷ್ಟು ಒಳ್ಳೊಳ್ಳೆ ಖಾತೆಗಳನ್ನ ಕೊಟ್ಟು ಗೌರವಿಸಿತ್ತು. ಆದ್ರೆ ಕೇವಲ 1 ಟಿಕೆಟ್ಗೆ ಸದಾನಂದ ಗೌಡರು ಬಿಜೆಪಿಯ ವಿರುದ್ಧ ಭುಗಿಲೆದ್ರ ಅನ್ನೋದು ಕೂಡ ಕಾಡ್ತಾ ಇದೆ. ಇನ್ನು ಮೊನ್ನೆ ನಡೆದ ಚಾಮರಾಜಪೇಟೆಯಲ್ಲಿ ನಡೆದ ಸಭೆಯಲ್ಲಿ ಸದಾನಂದ ಗೌಡರು ಬಿಜೆಪಿ ಟಿಕೆಟ್ ಕೈತಪ್ಪಿರುವ ಹಿನ್ನೆಲೆಯಲ್ಲಿ ಮುಂದಿನ ನಿಲುವಿನ ಬಗ್ಗೆ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರ ಜೊತೆ ಚರ್ಚೆ ಮಾಡಿದ್ದೇನೆ. ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರು ನಾನು ಬರ್ತೀನಿ ಅಂತ ಹೇಳಿದ್ರು. ಒಂದಷ್ಟು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ರು, ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ಕಾಂಗ್ರೆಸ್ನವರು ಹಾಗೂ ಬಿಜೆಪಿಯವರು ಕರೆದಿದ್ದಾರೆ, ಈ ಬಗ್ಗೆ ಮಾಧ್ಯಮಗೋಷ್ಠಿ ನಡೆಸಿ ಎಲ್ಲವನ್ನ ವಿವರವಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಗಮನಿಸಬೇಕಾಗತ್ತೆ, ಸದಾನಂದ ಗೌಡರು ಕಾಂಗ್ರೆಸ್ ಅಂತ ಹೊರಡ್ತಾರ. ಯಾಕಂದ್ರೆ ಮೊನ್ನೆ DK ಅವರು ಹೇಳ್ತಾರೆ, ನಮ್ಮ ಪಕ್ಷದ ವಿಚಾರವನ್ನ ಯಾರು ಮೆಚ್ಚಿ ಬರ್ತಾರೋ ಎಲ್ಲರಿಗೂ ಕೂಡ ಸ್ವಾಗತಾರ್ಹ ನಾವು ಅಂತ ಹೇಳಿದ್ರು. ಹಾಗಾಗಿ ಸಾಕಷ್ಟು ಗೊಂದಲಗಳು ಕೂಡ ಕೇಳಿ ಬರ್ತಾ ಇದೆ. ಸದಾನಂದ ಗೌಡರು ಕಾಂಗ್ರೆಸ್ನತ್ತ ಮುಖ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.